ತಂದೆಗೆ ಕನ್ವಿನ್ಸ್ ಮಾಡೋದಕ್ಕೆ ನಾನು ನಮ್ಮಣ್ಣ ಒಂದೇ ಒಂದು ಕಾರು ತೊಗೊಳ್ಳಿ ಪ್ಲೀಸ್ ನಮಗೋಸ್ಕರ ಅಂತ ತೊಗೊಂಡು ಕೊನೆಗೂ ತೊಗೊಳ್ಳಿಲ್ಲ. ಅಂದರೆ ಎಷ್ಟು ಕನ್ವಿನ್ಸ್, ನಾನು ಸ್ವಂತ ದುಡಿದಿರೋ ನಾನು ಬೈಕು ಸಾಕು, ನಿಮ್ಗಳದೇ ಬೇಡ, ನೀವು ನಿಮ್ಮ ಹೆಂಡತಿ ಮಕ್ಕಳೆಲ್ಲ ಚೆನ್ನಾಗಿರಿ, ನಮಗೆ ಬೇಡ, ನಮ್ಗೆ ಇಷ್ಟು ಸಾಕು ಅಂತಾರೆ. ಸೊ ನಿಜವಾಗ್ಲೂ ಎಲ್ಲರಿಂದನೂ ಕಲಿಯೋದಿರುತ್ತೆ. ನಮ್ಮ ತಂದೆಯಿಂದ ಅದನ್ನು ನಿಜವಾಗ್ಲೂ ಕಲಿಯೋದು ಅಂದರೆ ನಮ್ಮ ತಂದೆ ತಾತ. ಈಗ ನಿಮ್ಮ ಮನೆ ಮುಂದೆ ಫ್ಯಾನ್ಸ್ ಎಲ್ಲ ಬಂದು ನಿಂತಿರ್ತಾರಲ್ಲ, ಅದನ್ನು ಅಪ್ಪ ಮೌನವಾಗಿ ಹೇಗೆ ಎಂಜಾಯ್ ಮಾಡಿ? ಮೌನವಾಗಲ್ಲ, ಒಳಗಡೆ ರಾಟ್ಪಾಟ್ ನಡೀತಾ ಇರುತ್ತೆ, ನಿಮ್ಗೆ ಗೊತ್ತಿಲ್ಲ. ಅಂದರೆ ಒಬ್ಬ ಫ್ಯಾನ್ಗೂ ನಮ್ಮ ತಂದೆ ಮೇಜರ್ ರೂಲ್, ಎಲ್ಲರಿಗೂ ಕರೆದು ಅದನ್ನೇ ಹೇಳಿರೋದು, ಏನು ಬೇಕಾದರೂ ಸಂಪಾದನೆ ಮಾಡ್ಬೋದು, ಇದನ್ನು ಸಂಪಾದನೆ ಮಾಡೋಕ್ಕಾಗಲ್ಲ, ನೀವು ಇಲ್ಲ ಅಂದರೆ ಪೊಲೈಟಾಗಿ ಹೇಳಿ ಕಳಿಸಿ, ಇಲ್ಲ ನೆಕ್ಸ್ಟ್ ಸಂಡೇ ಬನ್ನಿ, ಹಿಂಗೆಲ್ಲ ಹೇಳಂಗೇ ಇಲ್ಲ. ಕ್ಯಾಮ್ರಾ ಚೆಕ್ ಮಾಡೋದು, ಮಾನಿಟರ್ ಮಾಡೋದೇ ನಮ್ಮ ತಂದೆ. ಪೊಲೈಟಾಗಿ ಇಲ್ಲಪ್ಪ ನೆಕ್ಸ್ಟ್ ಸಂಡೇ ಬನ್ನಿ, ಇಲ್ಲ ಹೊರಟ್ಬಿಟ್ಟಿದ್ರೆ, ಇಲ್ಲ ಆಗಲ್ಲ, ಆ ಥರದ್ದು ಏನಾದರೂ ಹೇಳಂಗಿದ್ರೆ ಎವ್ರಿಬಡಿ ಆರ್ ಕಾನ್ಷಿಯಸ್, ನಮ್ಮ ತಂದೆ ಅಂಕಲ್ ನೋಡ್ಬಿಡ್ತಾರೆ ಅಂತ. ಅದು ಆ್ಯಂಡ್ ಇನ್ಫ್ಯಾಕ್ಟ್ ನಮ್ಮ ಮನೇಲಿ ಅಷ್ಟು ಸಪೋರ್ಟ್ ಮಾಡ್ತಾರೆ. ನಾನು ಮಲಗಿದ್ರೂ ಕೂಡ, ಈಗ ಶನಿವಾರ ಏನಾದರೂ ಲೇಟಾಗಿ ಮಲಗ್ತಿದ್ರೆ ನಾನು ಹೇಳ್ತೀನಿ, ನಾಳೆ ಫ್ಯಾನ್ಸ್ ಮೀಟ್ ಇದೆ, ಬೇಗ ಮಲ್ಕೊಂಬಿಡಿದ್ರು. ಆಮೇಲೆ ಸ್ವಲ್ಪ ಒಂದು ಯೂಶ್ವಲಿ 10 ಗಂಟೆಗೆ ಮೀಟ್ ಆಗ್ತೀನಿ, 10:30 ಆದರೆ ಇಮಿಡಿಯೇಟಾಗಿ ಯಾಕೆ ದೇ ಆರ್ ಆಲ್ ವೇಟಿಂಗ್, ಯಾವುದಾದ್ರು ಊರಿಂದ. ಸೊ ಇಷ್ಟು ಸಪೋರ್ಟಿವ್ ಆಗಿದ್ದಾರಲ್ಲ, ಸೊ ನಾವು ಮಾಡಲಿಲ್ಲ ಅಂದ್ರೂ ಪುಷ್ ಮಾಡ್ತಾರೆ, ಮಾಡೋ ಕೆಲಸ.